ಇನ್ನು ಡಿಸಿಎಂ ಹಾಗೂ ತಿಮ್ಮಾಪುರ ನಡುವೆ ತಿಮ್ಮಾಪುರ ಮಂತ್ರಿ ಕೂಡ ಹೌದು ಇವರಿಬ್ಬರ ನಡುವೆ ಜಟಾಪಟಿಯಾಗಿದೆ. ಅದು ಕೃಷ್ಣಾ ಯೋಜನೆ 3ನೇ ಹಂತದ ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಡಿಸಿಎಂ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನು ತಿಮ್ಮಾಪುರ ಏನು ಮಾತಾಡಿದ್ರು ಅದಕ್ಕೆ ಸಂಬಂಧಪಟ್ಟಂಗೆ ಡಿ ಕೆ ಗರಂ ಆದರು. ತಿಮ್ಮಾಪುರ ಕೇಳಿದ್ದೇನು ಅಂದರೆ ಹೆಚ್ಚಿನ ಪರಿಹಾರ ಕೊಡಿ ಅಂತ. ನೋಡಿ ತೋರಿಸ್ತಾ ಇದ್ದೀನಿ ನಾವು ದೃಶ್ಯಾವಳಿಗಳನ್ನು. You are a minister. ಅವರು ಒಮ್ಮೆಯವರು ಒಂದು ರೇಟ್ ಫಿಕ್ಸ್ ಮಾಡಿದ್ದಾರೆ. ಅದ್ರ ಮೇಲೆ ಏನೋ ಒಂದು ಸ್ಮಾಲ್ ಆಯ್ತು, ನಿಮಗೂ ಗೌರವ ಸಿಗ್ಬೇಕು ಅಂತ ಒಂದು ಸ್ವಲ್ಪ ಎನ್ಹಾನ್ಸ್ಮೆಂಟ್ ಹೇಳು. ಈಗ 50 ಲಕ್ಷ ನಾನು ಹೇಳಿದ್ರೆ ಅದೆಲ್ಲ ಆಗ್ಬೋದು. You can't ಅವ್ರು ಮಾತಾಡಿ. You can't tell 50 lakhs you are a government. I will You are a minister. ಅವರು ಒಮ್ಮೆಯವರು ಒಂದು ರೇಟ್ ಫಿಕ್ಸ್ ಮಾಡಿದ್ದಾರೆ. ಅದ್ರ ಮೇಲೆ ಏನೋ ಒಂದು ಸ್ಮಾಲ್ ಆಯ್ತು, ನಿಮಗೂ ಗೌರವ ಸಿಗ್ಬೇಕು ಅಂತ ಒಂದು ಸ್ವಲ್ಪ ಎನ್ಹಾನ್ಸ್ಮೆಂಟ್ ಹೇಳು. ಈಗ 50 ಲಕ್ಷ ನಾನು ಹೇಳಿದ್ರೆ ಅದೆಲ್ಲ ಆಗ್ಬೋದು. You can't ಅವ್ರು ಮಾತಾಡಿ. You can't tell 50 lakhs you are a government. I will ಸೊ ಇದು ಸಂಗತಿ. ತಿಮ್ಮಾಪುರ ಏನು ಅಂದರೆ 40 ರಿಂದ 50 ಲಕ್ಷ ರೂಪಾಯಿ ಕೇಳಿದ್ರು. ಅದಕ್ಕೋಸ್ಕರ ಅವ್ರು ಹೇಳಿದ್ದೇನು ಅಂದರೆ ಹಿಂದೆ ಬೊಮ್ಮಾಯಿ ಸರ್ಕಾರದಲ್ಲಿ ಒಂದು ನಿಗದಿಯಾಗಿತ್ತು, ನಿಮಗೆ ಗೌರವ ಬರಲಿ ಅಂತ ಹೇಳಿ ಸ್ವಲ್ಪ ನಾವು ಜಾಸ್ತಿ ಮಾಡಿದ್ದೀವಿ. ಅದನ್ನು ಬಿಟ್ಟರೆ ನೀವು ಈ ರೀತಿ ವಿಪರೀತ 50 ಲಕ್ಷ ಕೊಡಿ ಅಂತಂದ್ರೆ ಎಲ್ಲಿಂದ ತರಬೇಕು? ಒಬ್ಬ ಮಂತ್ರಿಯಾಗಿ ನೀವು ಈ ರೀತಿ ಸ್ಟೇಟ್ಮೆಂಟ್ ಕೊಡಬೇಡಿ ಅಂತ ಡಿ ಸಿ ಎಂ ಗರಂ ಆಗಿರುವಂಥದ್ದು.